ರಾಜ್ಯದಲ್ಲಿ ಕೋವಿಡ್ ಪ್ರಕರಣಗಳು ಹೆಚ್ಚುತ್ತಿರುವ ಹಿನ್ನೆಲೆಯಲ್ಲಿ ಬೆಂಗಳೂರಿನ ಕೆಸಿ ಜನರಲ್ ಆಸ್ಪತ್ರೆಯಲ್ಲಿ ಆರೋಗ್ಯ ಮೂಲಸೌಕರ್ಯಗಳ ಕುರಿತು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವ ದಿನೇಶ್ ಗುಂಡೂರಾವ್ ಪರಿಶೀಲಿಸಿ ವೈದ್ಯಾಧಿಕಾರಿಗಳಿಂದ ಮಾಹಿತಿ ಪಡೆದರು. ಈ ವೇಳೆ ಆಮ್ಲಜನಕ, ತೀವ್ರ ನಿಗಾ ಘಟಕ, ಹಾಸಿಗೆ, ತುರ್ತು ಚಿಕಿತ್ಸಾ ಘಟಕ, ವೆಂಟಿಲೇಟರ್, ಸ್ಯಾನಿಟೈಸರ್, ಮಾಸ್ಕ್ ಸೇರಿದಂತೆ ಕೋವಿಡ್ ಸೋಂಕಿಗೆ ಸಂಬಂಧಿಸಿದ ವಿವಿಧ ಉಪಕರಣಗಳು ಹಾಗೂ ಅವುಗಳ ಗುಣಮಟ್ಟ ಕುರಿತಂತೆ ಪರಿಶೀಲನೆಯನ್ನು ನಡೆಸಿದರು. ಬಳಿಕ ಮಾಧ್ಯಮದವರೊಂದಿಗೆ ಮಾತನಾಡಿದ ಸಚಿವರು, ರಾಜ್ಯದಲ್ಲಿ ಕೋವಿಡ್ ಸೋಂಕು ಹೆಚ್ಚಾಗುತ್ತಿದ್ದು, ಈ ಹಿನ್ನೆಲೆಯಲ್ಲಿ ರಾಜ್ಯ ಸರ್ಕಾರದ ವತಿಯಿಂದ ಅಗತ್ಯ ಮುನ್ನೆಚ್ಚರಿಕಾ ಕ್ರಮ ಕೈಗೊಳ್ಳಲಿದ್ದು, ಜನರು ಆತಂಕ ಪಡುವ ಅಗತ್ಯವಿಲ್ಲ. ಶ್ವಾಸಕೋಶ ಸಂಬಂಧಿಸಿದ ಆರೋಗ್ಯ ಸಮಸ್ಯೆ ಇರುವವರು, ಹಿರಿಯ ನಾಗರಿಕರು, ಗರ್ಭಿಣಿಯರು, ಬಾಣಂತಿಯರು, ಮಕ್ಕಳು ಕಡ್ಡಾಯವಾಗಿ ಮಾಸ್ಕ್ ಧರಿಸುವಂತೆ ಸೂಚಿಸಲಾಗಿದೆ ಎಂದರು. ಶೀತ, ಕೆಮ್ಮು, ನೆಗಡಿ, ಜ್ವರ ಇರುವ ಮಕ್ಕಳನ್ನು ಶಾಲೆಗೆ ಕಳುಹಿಸದಂತೆ ಪೋಷಕರು ಎಚ್ಚರಿಕೆ ವಹಿಸಬೇಕು ಎಂದರು. ಜಿಲ್ಲಾಸ್ಪತ್ರೆ ಸೇರಿದಂತೆ ವಿವಿಧ ಆಸ್ಪತ್ರೆಗಳಲ್ಲಿ ಔಷಧಿ, ಐಸಿಯು, ವೆಂಟಿಲೇಟರ್ ಸೇರಿದಂತೆ ಇನ್ನಿತರ ಅಗತ್ಯ ಉಪಕರಣಗಳನ್ನು ಸಿದ್ಧವಾಗಿಟ್ಟುಕೊಳ್ಳುವಂತೆ ನಿರ್ದೇಶನ ನೀಡಿದ್ದು, ಅಗತ್ಯವಿರುವ ಕಡೆ RT-PCR ಪರೀಕ್ಷೆ ನಡೆಸುವಂತೆ ಸೂಚಿಸಲಾಗಿದೆ ಎಂದು ತಿಳಿಸಿದರು. ಸುಮ್ಮನೆ ಬೆಳಿಗ್ಗೆಲ್ಲ ಇದ್ದೆ ನಾವು ಗುರುಕುಲದ ಸ್ಟೂಡೆಂಟ್ಸ್ ಇದೆಲ್ಲ ತೀವ್ರತೆ ಇದ್ದಂಥವ್ರಿಗೆ ಅವ್ರಿಗೂ ಕೂಡ ಕೋವಿಡ್ ಟೆಸ್ಟನ್ನು ಮಾಡಿ ಅಂತ ಹೇಳಿದ್ದೀವಿ. ಮತ್ತು ಉಳಿದಿರತಕ್ಕಂಥದ್ದು ಏನಂತ ಹೇಳಿದ್ರೆ, ಹಿರಿಯರು ಮತ್ತು ಬಾಣಂತಿಯರು, ಮಕ್ಕಳು, ಅವರು ಈ ಜನ ಹೆಚ್ಚಿರುವಂಥ ಪ್ರದೇಶಕ್ಕೆ ಹೋಗೋ ಸಂದರ್ಭದಲ್ಲಿ ಕಡ್ಡಾಯವಾಗಿ ಮಾಸ್ಕ್ ಹಾಕ್ಕೊಳ್ಳಿ ಅಂತಲೂ ಹೇಳಿದ್ದೀವಿ. ಆಮೇಲೆ ಶಾಲಾ ಮಕ್ಕಳಿಗೆ ಶಾಲಾ ಶುರು ಆಗ್ತಾ ಇರೋದ್ರಿಂದ ಯಾರಿಗಾದ್ರೂ ಜ್ವರ, ನೆಗಡಿ, ಕೆಮ್ಮಿದ ಜಾಸ್ತಿ ಇದ್ದರೆ ಅವ್ರಿಗೆ ಶಾಲೆಗೆ ನೀವು ತಕ್ಷಣ ಕಳಿಸ್ಬೇಡಿ, ಅವ್ರ ಗುಣಮುಖ ಆದ ನಂತರ ಕಳಿಸಿ ಅಂತ ಹೇಳಿದ್ದೀವಿ. ಮತ್ತು ಶಾಲೆಯಲ್ಲೂ ಕೂಡ ಅವ್ರಿಗೇನಾದರೂ ಶಾಲಾ ಮ್ಯಾನೇಜ್ಮೆಂಟ್ಗೆ ಮಕ್ಕಳಲ್ಲಿ ಈ ಥರ ಕಂಡು ಬಂದಾಗ ಅವ್ರಿಗೆ ಮನೆಗೆ ಕಳಿಸ್ಬಿಡಿ. ಯಾಕಂದರೆ ಅನಾವಶ್ಯಕವಾಗಿ ಅದು ಕೋವಿಡ್ ಇರ್ಬೋದು, ಬೇರೆ ಯಾವುದೇ ವೈರಲ್ ಇನ್ಫೆಕ್ಷನ್ ಇರ್ಬೋದು, ಹರಡಬಾರ್ದು ಅಂತ. ಮುಖ್ಯವಾಗಿ ಏನಂತ ಹೇಳಿದ್ರೆ, ಇದು ಅಷ್ಟೊಂದು ತೀವ್ರತೆ ಇದರಲ್ಲಿ ಕಂಡು ಬರ್ತಾ ಇಲ್ಲ ಅಂತ ಇದ್ರಿಗಿರುವಂಥ ಮಾಹಿತಿ. ನಮ್ಮ ಕೇಂದ್ರದಿಂದನೂ ಕೂಡ ಅದೇ ಮಾಹಿತಿ ಇದೆ, ನಮ್ಮ ತಜ್ಞರು ಅದೇ ಮಾಹಿತಿ ಕೊಟ್ಟಿದ್ದಾರೆ. ಇದು ಸಹಜವಾಗಿರುವಂಥ ಒಂದು ಇನ್ಫೆಕ್ಷನ್ ಆಗ್ತದೆ. ಇದರಿಂದ ತುಂಬ ಗಾಬರಿಪಟ್ಟು ಅಥವಾ ಭಾಳ ಒಂದು ಕೆಟ್ಟ ಪರಿಸ್ಥಿತಿಗೆ ಹೋಗುವಂಥದ್ದು ಏನೂ ಕಂಡು ಬರ್ತಾ ಇಲ್ಲ ಅಂತಲೂ ಕೂಡ ನಮಗಿರುವಂಥ ಒಂದು ಮಾಹಿತಿ. ಆದ್ದರಿಂದ ಇದನ್ನು ಹೆಚ್ಚು ಹರಡದೇ ಇರತಕ್ಕಂಥದ್ದನ್ನು ನೋಡ್ಕೊಳ್ತಕ್ಕಂಥದ್ದು ಈಗ ನಮ್ಮ ಮುಖ್ಯ ಜವಾಬ್ದಾರಿ ಆಗಿದೆ. ಆಸ್ಪತ್ರೆಯಲ್ಲೂ ನಿನ್ನೆ ಮುಖ್ಯಮಂತ್ರಿಯವರು ಕೂಡ ನಮ್ಮ ಜೊತೆಲೆಲ್ಲ ಕರೆದು ಎಲ್ಲ ಮುಂಜಾಗ್ರತೆ ಕ್ರಮಗಳು ತೊಗೊಳ್ಳೋದಕ್ಕೆ ಅವರು ಆದೇಶ ಮಾಡಿದ್ದಾರೆ. ಈಗಾಗಲೇ ಆಸ್ಪತ್ರೆಗಳಲ್ಲಿ ಏನು ಆಕ್ಸಿಜನ್ ಇರುವಂಥದ್ದಕ್ಕೆ ಬಗ್ಗೆ ಸಪ್ಲೈ, ಆಕ್ಸಿಜನ್ ವ್ಯವಸ್ಥೆ ಸರಿಯಾಗಿರಬೇಕು. ಮತ್ತು ನಮ್ಮ ಜಿಲ್ಲಾ ಆಸ್ಪತ್ರೆ ಎಲ್ಲ ಕಡೆ ICU ಬೆಡ್ಗಳು, ವೆಂಟಿಲೇಟರ್ಗಳು ಸಂಖ್ಯೆ ನೋಡಿಕೊಂಡು ಅದನ್ನೆಲ್ಲ ಸರಿಯಾಗಿ ಇರ್ತಕ್ಕಂಥದ್ದು ನೋಡ್ಕೋಬೇಕಾಗ್ತದೆ. ವೆಂಟಿಲೇಟರ್ಗಳೇನಾದರೂ ರಿಪೇರಿ ಆಗಿದೆ ಅದನ್ನು ಸರಿಪಡಿಸ್ಕೊಳ್ಳಿ ಅಂತಲೂ ಹೇಳಿದ್ದಾರೆ. ಮತ್ತು ಐಸೋಲೇಷನ್ ಆಗುವಂಥ ಸಂದರ್ಭ ಏನೋ ಬಂದಾಗ ಐಸೋಲೇಷನ್ ಎಲ್ಲಿ ಮಾಡ್ಕೋಬೇಕು, ಯಾವ ಒಂದು ವಾರ್ಡ್ಗಳು ಮಾಡ್ಕೋಬೇಕು ಅಂತೇಳಿ ಅದನ್ನೆಲ್ಲ ನಿಗದಿ ಮಾಡ್ಕೊಳ್ಳೋಕ್ಕೂ ಕೂಡ ಹೇಳಿದ್ದೀವಿ. ಆದ್ದರಿಂದ ಮತ್ತು ಎಲ್ಲ ನಮ್ಮ ಜಿಲ್ಲಾ ಕೇಂದ್ರಗಳಿಗೆ RT-PCR ಕಿಟ್ಸನ್ನು ಕೂಡ ಕಳಿಸ್ಕೊಟ್ಟಿದ್ದೀವಿ. ಸೊ ಟೆಸ್ಟಿಂಗನ್ನು ಎಲ್ಲಿ ಅಗತ್ಯ ಇರುವಂಥದ್ದು ಕಡೆ ಮಾತ್ರ ಮಾಡಬೇಕು ಅಂತ ಹೇಳಿದ್ದೀವಿ. ಸೊ ಈ ಥರ ಎಲ್ಲ ನಾವು ಮುಂಜಾಗ್ರತೆ ಕ್ರಮಗಳು ತೊಗೊಂಡಿದ್ದೀವಿ. ಇಷ್ಟು ನಮ್ಮ ಸರ್ಕಾರದಿಂದ